ಕಂಪ್ಯಾಷನ್ ಅಂತಂದ್ರೆ ಕಂಪ್ಯಾಷನ್ ಅಂತಂದ್ರೆ ನಾವು ನೋಡ್ತಾ ಇದ್ವಿ ಕಂಪ್ಯಾಷನ್ ಓಕೆ others. It's an active attempt to terminate pain of others. ಇನ್ನೊಬ್ಬರ ನೋವನ್ನ ಪ್ರಯತ್ನಶೀಲ ಕ್ರಿಯೆ. ಹೆಲ್ಪಿಂಗ್ ಅದರ್ಸ್ ಇನ್ನೊಬ್ಬರ ನೋವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸಹಾಯ ಮಾಡೋದು. ಇನ್ನೊಬ್ಬರ ನೋವನ್ನ ಕಡಿಮೆಗೊಳಿಸಲು, ನೋವನ್ನು ಕಡಿತಗೊಳಿಸಲು ಅಥವಾ ಕಡಿತಗೊಳಿಸಲು ನೆರವಾಗುವುದು. ಹೇಗೆ? ಬ್ಲಡ್ ಡೊನೇಟ್ ಮಾಡೋದು, ದುಡ್ಡು ಸಹಾಯ ಮಾಡೋದು, ಹೆಲ್ಪ್ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯಾಷನ್. ಹೆಲ್ಪಿಂಗ್ ಅದರ್ಸ್ ಟು ರೆಡ್ಯೂಸ್ ದೇರ್ ಪೇನ್. ಇನ್ನೊಬ್ಬರ ನೋವನ್ನ ಕಡಿತಗೊಳಿಸಲು ನೆರವಾಗುವುದು. ಕಂಪ್ಯಾಷನ್ ಇಸ್ ಎ ಆಕ್ಷನ್. ಕಂಪ್ಯಾಷನ್ ಇಸ್ ಆಕ್ಷನ್. ಎಸ್ ಆರ್ ನೋ? ಕಂಪ್ಯಾಷನ್ ಅನ್ನುವಂಥದ್ದು ಆಕ್ಷನ್. ಅದು ಕೇವಲ ಮಾತಿನಲ್ಲಿ ಹೇಳೋದಲ್ಲ, ಆಕ್ಷನ್ ಮಾಡೋದು. ಇಟ್ಸ್ ಆಕ್ಷನ್ ಓರಿಯೆಂಟೆಡ್. It's a just feeling. Sympathy is a just feeling. Empathy is understanding. Feeling with understanding. Compassion is nothing but it's an action. Helping others to come out from the problem. Helping others to help themselves. ತಾವು ಸ್ವಾವಲಂಬಿಗಳಾಗಲಿಕ್ಕೆ ಅಥವಾ ಅವರು ಅದರಿಂದ ಹೊರಗಡೆ ಬರಲಿಕ್ಕೆ ನಾವು ಮಾಡ್ತಕ್ಕಂಥ ಸಹಾಯವನ್ನು ನಾವೇನು ಕರಿತೀವಿ? ದಟ್ ಇಸ್ ಕಾಲ್ಡ್ ಆಸ್ ಕಂಪ್ಯಾಷನ್. ವೈ ಕಂಪ್ಯಾಷನ್? ಯಾಕೆ ಬೇಕು ಕಂಪ್ಯಾಷನ್? ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಡೊನೇಟಿಂಗ್ ಬ್ಲಡ್ ಟು ದಿ ನೀಡಿ ಪೇಷಂಟ್ ಇನ್ ಹಾಸ್ಪಿಟಲ್. ಡೊನೇಟಿಂಗ್ ಬ್ಲಡ್ ಟು ಎ ನೀಡಿ ಪೇಷಂಟ್ ಇನ್ ಹಾಸ್ಪಿಟಲ್. ಆಸ್ಪತ್ರೆಯಲ್ಲಿ ಅಗತ್ಯವಿರುವ ರೋಗಿಗೆ ರಕ್ತದಾನ ಮಾಡುವುದು. ಅಗತ್ಯವಾದ ರೋಗಿಗೆ ರಕ್ತದಾನ ಮಾಡುವುದು. ಡೊನೇಟಿಂಗ್ ಬ್ಲಡ್ ಟು ಎ ನೀಡಿ ಪೇಷಂಟ್ ಇನ್ ಹಾಸ್ಪಿಟಲ್. ದಟ್ ಇಸ್ ಕಾಲ್ಡ್ ಆಸ್ ಕಂಪ್ಯಾಷನ್. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಕಂಪ್ಯಾಷನ್. ಡೊನೇಟಿಂಗ್ ಬ್ಲಡ್ ಟು ಎ ನೀಡಿ ಪೇಷಂಟ್ ಇನ್ ಹಾಸ್ಪಿಟಲ್. ಕಾಲಿಂಗ್ ಆಂಬುಲೆನ್ಸ್ ಅಂಡ್ ಸೆಂಡಿಂಗ್ ದ ಪೇಷಂಟ್ಸ್ ಟು ದಿ ಹಾಸ್ಪಿಟಲ್ ಆಫ್ಟರ್ ವಿಟ್ನೆಸಿಂಗ್ ಆಕ್ಸಿಡೆಂಟ್ ಆನ್ ರೋಡ್. ರಸ್ತೆಯಲ್ಲಿ ಅಪಘಾತವಾಗಿರುವ ವ್ಯಕ್ತಿಗಳನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕಳಿಸುವುದು. ಅದರ ಏನಂತ ಸಹಾಯ, ಹಾಗೆ ಮಾಡ್ತಕ್ಕಂಥ ಹೆಲ್ಪ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಏನಂತ ನಾವು ಅದಕ್ಕೆ ಕಂಪ್ಯಾಷನ್ ಅಂತ ಕರಿತೀವಿ. ಇದು ಒಬ್ಬ ಅಧಿಕಾರಿಗೆ ಹಾಕಬೇಕು, ಇದರಿಂದ ಏನು ಪ್ರಯೋಜನ? ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿ ನೀಡ್ ಟು ಡಿಸ್ಕಸ್ ಹಿಯರ್. ಓಕೆ, ರೈಟ್. ಇದು ಕಂಪ್ಯಾಷನ್ ಏನಿದೆಯಲ್ಲ, ಕಂಪ್ಯಾಷನ್ ಒಂದು ಕೊಟೇಶನ್ ಬರ್ತೀವಿ ಸಂಬಂಧಪಟ್ಟೆ. ಇಫ್ ಯು ವಾಂಟ್ ಟು be happy, practice compassion. If you want to make others happy, practice compassion. ಏನಂದ್ರೆ, ನೀವು ಸಂತೋಷವಾಗಿರಲು ಅನುಕಂಪವನ್ನ ಅನುಸರಿಸಿ. ಇನ್ನೊಬ್ಬರನ್ನ ಸಂತೋಷವಾಗಿಡಲು ಅನುಕಂಪವನ್ನ ಅನುಸರಿಸಿ. ಓಕೆ, ನೀವು ಸಂತೋಷವಾಗಿರಲು ಅನುಕಂಪವನ್ನ ಅನುಸರಿಸಿ, ಇನ್ನೊಬ್ಬರನ್ನ ಸಂತೋಷವಾಗಿರಿಸಲು ಅನುಕಂಪವನ್ನ ಅನುಸರಿಸಿ. Compassion is nothing but a giving attitude. Compassion is nothing but a giving activity. ಕೊಡುವಂತಹ ಚಟುವಟಿಕೆ. ಜಗತ್ತಿನಲ್ಲಿ ಯಾವುದರಲ್ಲಿ ಜಾಸ್ತಿ ಆನಂದ ಇದೆ? ಕೊಡುವುದರಲ್ಲ, ತೆಗೆದುಕೊಳ್ಳೋದ್ರಲ್ಲ. ಪ್ರೀತಿಸೋದು ಗ್ರೇಟಾ, ಪ್ರೀತಿಸಲ್ಪಡೋದು ಗ್ರೇಟಾ? ಪ್ರೀತಿಸೋದು ಯಾವುದು ಜಾಸ್ತಿ ಖುಷಿ ಕೊಡ್ತದೆ? ಪ್ರೀತಿಸೋದ, ಲವಿಂಗ್ ಆರ್ ಬೀಯಿಂಗ್ ಲವ್ಡ್ ಬೈ ಸಮ್ವನ್? ತುಂಬಾ ಜನ ಏನ್ಕಂತಾರ, ಪ್ರೀತಿಸಲ್ಪಡೋದು ಜಾಸ್ತಿ ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಕೇಳಿ, ನೀವು ಯಾರ್ದಾದ್ರೂ ಊಟ ತಗೊಂಡು ನೀವು ಮಾಡಿದಾಗ ನಿಮಗೆ ಜಾಸ್ತಿ ಖುಷಿ ಆಗುತ್ತೋ, ಅಥವಾ ನೀವು ಇನ್ನೊಬ್ಬರಿಗೆ ಊಟ ಕೊಟ್ಟಾಗ ನಿಮ್ಗೆ ಜಾಸ್ತಿ ಖುಷಿ ಆಗುತ್ತೆ? ಏನಂತಾರೆ? ಇನ್ನೊಬ್ಬರಿಗೆ ನೀವು, ಹೌದಲ್ಲ, ವೆನ್ ಯು ಟೇಕ್ ಸಮಥಿಂಗ್ ಫ್ರಮ್ ಅದರ್ಸ್ ಯು ಡೋಂಟ್ ಫೀಲ್ ಹ್ಯಾಪಿ. ವೆನ್ ಯು ಗಿವ್ ಸಮಥಿಂಗ್ ಟು ಅದರ್ಸ್ ಯು ಫೀಲ್ ಮೋರ್ ಹ್ಯಾಪಿ, ಬಿಕಾಸ್ ಆಲ್ವೇಸ್ ಗಿವಿಂಗ್ ಗಿವ್ಸ್ more energy, more enthusiasm, more happiness. Giving always gives more happiness. ನೀವು ಸಹಾಯವನ್ನ ಪಡೆದಾಗ ನೀವು ತುಂಬಾ ಕುಬ್ಜರಾಗುತ್ತೀರಾ. ಸಹಾಯವನ್ನು ಮಾಡಿದಾಗ ನೀವು ದೊಡ್ಡ ನೋಡಿ ದೇವರಾಗಿ ಬಿಡ್ತೀರಿ. ನೀವು ವಿಲ್ ಬಿಕಮ್ ಭಗವಾನ್. ಓಕೆ, ಭಗವಾನ್ ಆಯಾ ಆಪ್ಕೆ ರೂಪ್ ಮೇ, ಭಗವಾನ್ ಆಯಾ ಆಪ್ಕೆ ರೂಪ್ ಮೇ ಅಂತೇಳಿ ಜನ ಅಂತಾರೆ. ಅಂದ್ರೆ ಇದು ಏನ್ ಅಂತಂದ್ರೆ, ಕಂಪ್ಯಾಷನ್ ಅನ್ನುವಂಥದ್ದು ಕೊಡುವಂತ ಆಕ್ಟಿವಿಟಿ ಆಗಿದೆ. ಜಗತ್ತಿನಲ್ಲಿ ನಿಜವಾದ ಸಂತೋಷ ಇರೋದು ಕೊಡೋದ್ರಲ್ಲಿ. ಅದಕ್ಕೆ ನೋಡ್ಬೇಕಾದ್ರೆ
ನೀವ್ ಯಾರ ಹತ್ರ ಗಿಫ್ಟ್ ತಗೊಳ್ರಿ, ಅದು ಅಷ್ಟೊಂದು ಖುಷಿ ಕೊಡೋದಿಲ್ಲ. ನೀವು ಗಿಫ್ಟ್ ಕೊಟ್ಟು ನೋಡ್ರಿ, ಅದಕ್ಕೂ ತುಂಬಾ ಖುಷಿ ಕೊಡುತ್ತಾ, ಮನಸ್ಸು ಹಗರ ಅನ್ಸುತ್ತೆ. ತಗೊಂಡಂಗೆಲ್ಲ ಮನುಷ್ಯ ಕುಬ್ಜನಾಗುತ್ತಾನೆ. ಕುಬ್ಜನಾಗುತ್ತಾನೆ ಅಂದ್ರೆ ಏನು? ಸಣ್ಣವನಾಗ್ತೀವಿ, ಸ್ವಾಭಿಮಾನ ಸತ್ತೋಗ್ತದೆ, ಸ್ವಾಭಿಮಾನ ಸತ್ತೋಗ್ತದೆ. ಅದೇ ಕೊಟ್ಟು ನೋಡಿ ನೀವು, ಹೃದಯ ಬಹಳ ವಿಶಾಲ ಆಗ್ತದೆ. ಕೊಡುವಂತವನು ಯಾವಾಗ್ಲೂ, ಹೌದಾ, ಕೊಡುಗೈ ದಾನಿ ಅಂತ ಹೇಳ್ತಾರೆ. ಅದಕ್ಕೆ ಕೊಡುವವನ್ ಕೈ ಯಾವಾಗ್ಲೂ ಅಪ್ಪರ್ ಹ್ಯಾಂಡ್ ಇರ್ತದೆ, ತಗೊಳ್ಳೋನ್ ಕೈ ಹಿಂಗಿರ್ತದೆ. ದಿಸ್ ಇಸ್ ಕಾಲ್ಡ್ ಅಸ್ ಅದ ಅನ್ನದಾತ, ಅದ ಉದ್ಯೋಗದಾತ, ಉದ್ಯೋಗಸ್ಥ, ಹೌದಾ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಎಂಪ್ಲಾಯರ್, ಎಂಪ್ಲಾಯಿ. ಓಕೆ, ವೆನ್ ಯು ಗಿವ್ ಸಮಥಿಂಗ್ ಟು ಅದರ್ಸ್, ಓಕೆ, ಯು ವಿಲ್ ಫೀಲ್ ಹ್ಯಾಪಿ. ಅದಕ್ಕೆ ಗಿವಿಂಗ್ ಆಕ್ಟಿವಿಟಿ. ಓಕೆ, ಕಂಪ್ಯಾಷನ್ ಇಸ್ ಗಿವಿಂಗ್ ಆಕ್ಟಿವಿಟಿ. ಇಲ್ಲಿ ಇದನ್ನ ಯಾಕೆ ನಾವು ನೋಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ, ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಇವಾಗ ಏನ್ ಕೊಟ್ಟಿದ್ದಾರೆ, ಅನೇಕ ಜನ IAS ಆಫೀಸರ್ಸ್ ಎಕ್ಸಾಂಪಲ್ ಕೂಡ ನಾವಿಲ್ಲಿ ಕೊಡ್ಬೋದು. ಸಂದೀಪ್ ನಂದೂರಿ ಅಂತೇಳಿ, ಓಕೆ, ಸಂದೀಪ್ ನಂದೂರಿ IAS, ನಂದೂರಿ IAS. ಐ ವಿಲ್ ಶೋ ಯು ಸಮ್ ಪೀಪಲ್ ಹಿಯರ್. ವಾಟ್ ಹಿ ಡಿಡ್ ಆಕ್ಚುಲಿ, ಇವರು ವಾಲ್ ಆಫ್ ಕೈಂಡ್ನೆಸ್ ಅಂತೇಳಿ ಮಾಡಿದ್ರು. ವಾಲ್ ಆಫ್ ಕೈಂಡ್ನೆಸ್ ಏನ್ ಮಾಡಿದ್ರು ಅವರು, ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲೆಲ್ಲ ಒಂದ್ ಸ್ವಲ್ಪ ರ್ಯಾಕ್ ಗಳನ್ನ ಇಟ್ರು. ರ್ಯಾಕ್ಸ್ ಅಲ್ಲಿ, ಈ ರ್ಯಾಕ್ಸ್ ಅಲ್ಲಿ ಏನ್ ಮಾಡ್ರಿ, ನಿಮ್ ಮನೆಯಲ್ಲಿ ಎಕ್ಸ್ಟ್ರಾ ಫುಡ್ ಏನಾದ್ರು ಉಳಿದಿತ್ತಂದ್ರೆ ಯು ಕ್ಯಾನ್ ಬ್ರಿಂಗ್ ಅಂಡ್ ಯು ಕ್ಯಾನ್ ಕೀಪ್ ಹಿಯರ್. ದ ಪೀಪಲ್ ಹೂ ಆರ್ ಫೀಲಿಂಗ್ ಹಂಗ್ರಿ, ದೇ ಕ್ಯಾನ್ ಕಮ್ ಅಂಡ್ ಈಟ್ ದಿಸ್ ಫುಡ್. ಓಕೆ, ಕರುಣೆಯ ಗೋಡೆ, ಇದು ವಾಲ್ ಆಫ್ ಕೈಂಡ್ನೆಸ್. If you have used clothes in your home, you can keep here. The people who are unable to purchase the clothes, they can come and take and wear. And if you have excess books in your house, okay, you prepared for NEET, CET, COMEDK and IIT, IIM, okay, your exams are over now. Those books are useless. Okay, you can bring and, okay, you can keep all those books here. The people come and they can take who are in need. So people, we are unable to purchase them. ಬಹಳ ಬಡತನ ಇರ್ತದೆ ಅಂತವ್ರು ಬಳಸಕ್ಕಾಗಲ್ಲ. ಅಂದ್ರೆ ಸಂದೀಪ್ ನಂದೂರಿ IAS ಅಂತೇಳಿ ಒಬ್ರು, ಇದರಲ್ಲಿ ತುಂಬಾ ಜನ ಇದನ್ನ ಅಪ್ಗ್ರೇಡ್ ಮಾಡಿದ್ರು. ಇದರಲ್ಲಿ ಒಂದು ಮಾಡಿದ್ದೀವ್ರು, ತುಂಬಾ ಜನ ಇದನ್ನ ಅಪ್ಗ್ರೇಡ್ ಮಾಡಿದ್ರು. ಅಪ್ಗ್ರೇಡ್ ಮಾಡಿ ಏನ್ ಮಾಡಿದ್ರು, ಜನರಿಗೆ ಸಹಾಯ ಅಂದ್ರೆ, ಇಲ್ಲಿ ನೋಡಿ, ಸಹಾಯ ಮಾಡುವಂತದ್ದು ಅನುಕಂಪ ತೋರಿಸೋದಲ್ಲ, ಅನುಕಂಪವನ್ನ ವ್ಯಕ್ತಪಡಿಸೋದು, ಸಹಾಯ ಮಾಡೋದು. ಕೇವಲ ಸಿಂಪತಿ, ಸಹಾನುಭೂತಿ ತೋರಿಸೋದಲ್ಲ, ಸಹಾನುಭೂತಿ ತೋರಿಸೋದಲ್ಲ. ಇವಾಗ ನೋಡಿ ಹೆಂಗಿದೆ, ಅಬ್ದುಲ್ ಕಲಾಂ ಅವರು DRDO ಇದ್ದಾಗ, DRDOದು ಡೈರೆಕ್ಟರ್ ಇದ್ದಂತ ಸಂದರ್ಭದಲ್ಲಿ, DRDO ಡೈರೆಕ್ಟರ್ ಇದ್ದಾಗ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಬೆಳಿಗ್ಗೆನೆ ಸೈಂಟಿಸ್ಟ್ ಬಂದು ಅವ್ರು ಏನ್ ಹೇಳ್ತಾರೆ, ಸರ್ ಇವತ್ತು ನಾನು ಸಾಯಂಕಾಲ ಬೇಗ ಹೋಗ್ಬೇಕು, ನನ್ನ ಮಕ್ಕಳಿಗೆಲ್ಲ ನಾನು ಸರ್ಕಸ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೇನೆ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಆಯ್ತು ಹೋಗ್ರಿ ಅಂತ ಹೇಳ್ತಾರೆ. ಅವರು ಲ್ಯಾಬೊರೇಟರಿಯಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತಿರ್ತಾರೆ. ಈವ್ನಿಂಗ್ 5 ಆಗ್ತದೆ, 6 ಆಗ್ತದೆ, 8, 9, 9:30 ಆಗ್ತದೆ. ಆ ಸೈಂಟಿಸ್ಟ್ ಹೊರಗಡೆ ಬರೋದೇ ಇಲ್ಲ. 9:30 ಹೊರಗಡೆ ಬಂದು ಅವಸರದಲ್ಲಿ ಮನೆಗೆ ಹೋಗ್ತಾನೆ. ಹೋಗಿ ಮಕ್ಕಳನ್ನ ಸಾರಿ ಕೇಳ್ತಿರ್ತಾನೆ. ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ. ಕೇಳ್ತಾನೆ ಏನಾಯ್ತು ಅಂತಂದಾಗ, ಇಲ್ಲ ಪಾಪ 5 ಗಂಟೆಗೆ ಜೀಪ್ ಬಂದಿದ್ದು, ಕಾರ್ ಬಂದಿತ್ತು, ನಾವು ಅದ್ರಲ್ಲಿ ಹೋಗಿ ನಾವು ಎಲ್ಲ ಸರ್ಕಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ವಿ ಎಂಜಾಯ್ಡ್ ಎ ಲಾಟ್ ಅಂತ ಹೇಳಿ ಹೇಳ್ತಾರೆ. ದೆನ್ ಅವಾಗ ಸೈಂಟಿಸ್ಟ್ ಗೊತ್ತಾಗ್ತದೆ, 5 ಗಂಟೆ ಆದ್ರೂ ಕೂಡ ಇವ್ರು ಲ್ಯಾಬೊರೇಟರಿಯಲ್ಲಿ ಬಿಸಿ ಇದ್ದಾರೆ ಅಂತ ಗೊತ್ತಾಗಿ ಅಬ್ದುಲ್ ಕಲಾಂ ಅವ್ರು ಏನ್ ಮಾಡಿರ್ತಾರೆ, ಹಿ ಸೆಂಟ್ ಕಾರ್, ಓಕೆ, ಟೇಕ್ ದೆಮ್ ಟು ದಿ ಸರ್ಕಸ್. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರನ್ನ ಕಳಿಸಿ ಆ ಸರ್ಕಸ್ ನ ನೋಡಿಸಿ ಕಳ್ಸಿರ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಎಂಪತಿ. ಅದಕ್ಕೆ ಎಂಪತಿ ಅಂತ. ಅವ್ರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಂಪತಿ. ನಾವಂತೀವಿ ಅಬ್ದುಲ್ ಕಲಾಂಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇನ್ನೊಬ್ರು ಹೆಂಡತಿ ಮಕ್ಕಳ ಕಷ್ಟ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಆಗ್ಲೇಬೇಕಂತೇನಿಲ್ಲ. ಸೊ ವಾಟ್ ವಿ ರಿಕ್ವೈರ್ಡ್ ಹಿಯರ್, ಎಂಪತಿ ಅನ್ನುವಂಥದ್ದು ನಮಗೆ ಇಲ್ಲಿ ಬೇಕಾಗ್ತದೆ. ಸೊ ಅದಿದ್ದಾಗ ನಮ್ಗೆ ಏನಾಗ್ತದೆ, ಇಲ್ಲಿ ಆ ಎಂಪತಿ ಅನ್ನುವಂಥದ್ದು ಇದ್ದಾಗ ಮಾತ್ರ ಇದನ್ನೆಲ್ಲ ನಾವು ನೋಡಕ್ ಸಾಧ್ಯ. ಎಂಪತಿ. ಓಕೆ, ಇನ್ನೊಬ್ರು ಜಯರಾಜ್ IAS ಅಂತೇಳಿ, ಅವ್ರ ಹತ್ರ ಒಂದು ಲೇಡಿದು ಸಸ್ಪೆನ್ಷನ್ ಕೇಸ್ ಬಂದಿರುತ್ತೆ. ಅವರು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕು, ಅವ್ರು ತಪ್ಪು ಮಾಡಿರ್ತಾರೆ. ಆದ್ರೆ ಅವ್ರು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಲ್ಲ. ಹಿ ಕಾಲ್ಸ್ ಹರ್, ದೆನ್ ಶಿ ಕಮ್ಸ್ ಟು ಹಿಸ್ ಆಫೀಸ್ ಅಂಡ್ ಶಿ ಮೀಟ್ಸ್ ಹಿಮ್ ಅಂಡ್ ಹಿ ಇಸ್ ಗೋಯಿಂಗ್ ಟು ಟಾಕ್ ಟು ಹರ್. ಅದ್ರದ್ದು ಸ್ಟಡಿ ಮಾಡ್ತಾರೆ ಅವ್ರ ಫೈಲ್ ಎಲ್ಲ, ಯಾರು ಇವಳು ಏನು. ಶಿ ಗಾಟ್ ದಟ್ ಜಾಬ್ ಬೇಸ್ಡ್ ಆನ್ ಕಂಪೆನ್ಸೇಷನ್. ಹರ್ ಹಸ್ಬೆಂಡ್ ಡೈಡ್, ಬಿಕಾಸ್ ಆಫ್ ದಟ್ ಓನ್ಲಿ ಶಿ ಗಾಟ್ ದಟ್ ಜಾಬ್. ಅಂಡ್ ಶಿ ಇಸ್ ಹ್ಯಾವಿಂಗ್ ಕಿಡ್ ಅಂಡ್ ಶಿ ಇಸ್ ಆಲ್ಸೋ ಹ್ಯಾವಿಂಗ್ ಇನ್-ಲಾಸ್ ಅಂಡ್ ಪೇರೆಂಟ್ಸ್. Now entire family is sustained and survived by her salary. If he is going to suspend or dismiss her, what happens here? She has to suffer a lot. ಅವಳೊಬ್ಬ ನೌಕರಸ್ಥನ ಹೆಂಡತಿಯಾಗಿ ಹೊರಗಡೆ ಹೋಗಿ ಕೆಲಸ ಮಾಡೋದು ವಿಡೋ ಇದ್ದಾಳೆ, ಮಗು ಬೇರೆ ಇದೆ. ಅವತ್ತು ನೀವೇನಾದ್ರೂ ನನ್ನನ್ನ ಡಿಸ್ಮಿಸ್ ಮಾಡಿದ್ರೆ, ಕೆಲಸದಿಂದ ತೆಗೆದಾಕಿದ್ರೆ, ಇವತ್ತು ನಾನು ಈ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ಸರ್. ನಾನು ರೀಸೆಂಟ್ಲಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದೀನಿ. ಮೈ ಸನ್ ಈಸ್ ವರ್ಕಿಂಗ್ ಇನ್ ಇನ್ಫೋಸಿಸ್. ಓಕೆ, ಈಸ್ ಗೆಟಿಂಗ್ 40 lakh rupees ಯಾನಮ್. ಓಕೆ, ಹೇಳ್ತಾನೆ, ನನ್ ಮಗ ಓದಿಸೋದಕ್ಕೆ ಸಾಧ್ಯ ಆಯ್ತು ನಾನು.
ಹಿಂಗಾಯ್ತು ಅಂತೇಳಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಎಂಪತಿ. ಎಂಪತಿ ಅಂದ್ರೇನು? ಓಕೆ, ಅವು ಅವ್ರ ಕಷ್ಟವನ್ನ ನೋವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿಗೆ ನಾವೇನಂತ ಕರಿತೀವಿ? ಎಂಪತಿ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ಇದು ಏನಪ್ಪಾ ಅಂತಂದ್ರೆ. ಅಂಡ್ ಎಂಪತಿ ಇಸ್ ಒನ್ ಸ್ಟೆಪ್ ಬೆಟರ್ ದನ್ ಸಿಂಪತಿ. ಓಕೆ, ಒನ್ ಸ್ಟೆಪ್ ಬೆಟರ್ ದನ್ ಸಿಂಪತಿ. ಎಂಪತಿ. ಈಗ ನೀವು ಹಳ್ಳಿಯಲ್ಲಿ ಯಾರಾದ್ರು ಬಂದಿರ್ತೀರಿ, ನೀವು ನೋಡಿರ್ತೀರಿ, ಯಾರೋ ಒಂದು ಭತ್ತದ ಚೀಲ ಹೊತ್ಕೊಂಡು ಹೋಗ್ತಿರ್ತಾನೆ. ಹೊತ್ಕೊಂಡು ಹೋಗ್ಬೇಕಾದಾಗ ನಾನೇ ಹೋಗಿ ಆ ಚೀಲ ಹೊತ್ಕೋಬೇಕಂತ ಏನಿಲ್ಲ, ಅಲ್ಲಿ ಇದ್ದವನಿಗೆ ಯಾರಿಗಾರು ನೋಡೋ ನಿಮ್ಮಪ್ಪ ಚೀಲ ಹೊತ್ಕೊಂಡು ಹೋಗ್ತದ, ಹೋಗು ನೀನ್ ಸ್ವಲ್ಪ ಆಶ್ರಯ ಆಗವನಿಗೆ ಅಂತಂತೇಳಿ ಬೇರೆಯವ್ರನ್ನ ಕಳಿಸಿಕೊಡೋದಿದೆಯಲ್ಲ, ದಟ್ ಈಸ್ ಆಲ್ಸೋ ಎಂಪತಿ. ದಟ್ ಈಸ್ ಆಲ್ಸೋ ಎಂಪತಿ. ಈಗ ನಾನು ಸಹಾಯ ಮಾಡ್ಲೇಬೇಕಂತೇನಿಲ್ಲ, ಅವನ ಕಷ್ಟವನ್ನ ನಾನ್ ಕಷ್ಟ ಅಂತೇಳಿ ಭಾವಿಸೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಂಪತಿ. I am considering my problem. Okay, your problem is my problem. I am also experiencing what pain you are experiencing. ನಿನಗೇನ್ ನೋವು ಆಗ್ತಾ ಇದೆಯಲ್ಲ, ಆ ನೋವು ನನಗೂ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಎಂಪತಿ. ಹೌದಾ? ಈಗ ಅವರು ಯಾರೋ ಮನೆಯಲ್ಲಿ ಅವ್ರ ತಾಯಿ ಸತ್ತಿದ್ದಾಳೆ, ಹೌದಾ, ಅವನ್ ದುಃಖದಲ್ಲಿದ್ದಾನೆ. ಯು ಆರ್ ಗೋಯಿಂಗ್ ದೇರ್. ಅವನಿಗೆ ಹೆಂಗ ಸಮಾಧಾನ ಮಾಡ್ಬೇಕಂತೇಳಿ ನಿನಗೆ ಗೊತ್ತಾಗ್ತಾ ಇದೆಯಲ್ಲ, ವೆನ್ ಯು ಹ್ಯಾವ್ ಎಂಪತಿ, ಯು ನೋ ದ್ಯಾಟ್. ಎಂಪತಿ ಅನ್ನೋದು ಅವ್ರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದು. ಇವತ್ತು ಇದು ಬಹಳ ರೇರ್ ಇದೆ, ಬಹಳ ರೇರ್. ಎಂಪತಿ ಆಮೇಲೆ ಕಂಪ್ಯಾಷನ್ ಅಂತೂ ಇಲ್ವೇ ಇಲ್ಲ. ತುಂಬಾ ಜನ ಹಿಂಗಿರ್ತಾರೆ. ಈಗ ನೋಡಿ, ಡಾಕ್ಟರ್ ಆದಂತವನಿಗೆ ಸಿಂಪತಿ ಇರ್ಬೇಕಾ, ಎಂಪತಿ ಇರ್ಬೇಕಾ, ಕಂಪ್ಯಾಷನ್ ಇರ್ಬೇಕಾ? ಕಂಪ್ಯಾಷನ್ ಇರ್ಬೇಕು. ಈಗ ಒಂದು ಆಕ್ಸಿಡೆಂಟ್ ಕೇಸ್ ಬಂತು, ಆಕ್ಸಿಡೆಂಟ್ ಕೇಸ್ ಬರೋದ, ಕಾಲ್ ಮುರಿದೋಗಿದ್ದ ಒಂದು ಆಕ್ಸಿಡೆಂಟ್ ಅಲ್ಲಿ, ಅರಸ್ತಿದ್ದಾನೆ, ಅವ್ನು ಚೀರಾಡ್ತಿದ್ದಾನೆ. ಡಾಕ್ಟರ್ ಆದವನಿಗೆ ಸಿಂಪತಿ ಇತ್ತಂತ ತಿಳ್ಕೊರಿ, ಅಯ್ಯೋ ಪಾಪ ಅಂತ. ಅಯ್ಯೋ ಪಾಪ, ಕಾಲ್ ಮುರಿತಾ? ಓ, ಹೆಂಗ್ ಮುರಿತು? ಹಂಗೆಲ್ಲ ಮುರಿತಾ? ಹಾ ಸರಿ, ನಾನು ಸಮೋಸ ತಿಂದು ಬರ್ತೀನಿ, ನೀನ್ ಎಲ್ಲೇ ಇರು ಅಂತ. ಅಲ್ಲ, ನೀನು ಯು ಆರ್ ನಾಟ್ ಎಂಪಥೆಟಿಕ್ ಅಂಡ್ ಕಂಪ್ಯಾಷನೇಟ್, ಯು ಆರ್ ಓನ್ಲಿ ಸಿಂಪಥೆಟಿಕ್ ಡಾಕ್ಟರ್. ಸಿಂಪತಿ ಡಸಂಟ್ ವರ್ಕ್ ಔಟ್ ಹಿಯರ್. Okay, empathy is required, compassion is required. You have to terminate the pain of that patient. ಆ ರೋಗಿಯ ನೋವನ್ನ ಕಡಿಮೆ ಮಾಡ್ತಕ್ಕಂಥವ್ನು ಡಾಕ್ಟ್ರು, ಹೌದಲ್ಲ? ನೀನು ಅವನು ರೋಗ ನೋಡಿ, ರಕ್ತ ಚಿಮ್ತಾ ಇದೆ, ಓ ರಕ್ತ ಎಲ್ಲ ಚಿಮ್ತಾ ಇದೆ ಅಲ್ವಾ, ಕಾಫಿ ಕೊಡ್ರ, ಓ ರಕ್ತ ಯಾಕೆ ಚಿಮ್ತಾ ಇದೆ, ಹೆಂಗಂತು? he is not a doctor. he is a rock stone. ಸ್ಟೋನ್ ಇದೆ ಅಲ್ಲ ಒಂದು ಬಿಗ್ದು, ಹೌದಾ? he is a rock stone ಅಂತ ಹೇಳ್ತೀವಿ ನಾವು. ಕಲ್ಲವನು ಅಲ್ಲಪ್ಪ, ನಿನ್ನ ಕಣ್ಣೆದುರುಗಡೆ ಅಷ್ಟೆಲ್ಲ ನೋವಾಗ್ತಿದೆ ಅಂತ ಗೊತ್ತಿದ್ದು ಕೂಡ, ಇಫ್ ಯು ಆರ್ ರೆಸ್ಪಾಂಡಿಂಗ್ ಟು ಹಿಮ್. ಅದೇ ಕಂಪ್ಯಾಷನ್ ಅಂದ್ರೆ ಏನು? ಫೀಲಿಂಗ್ ಸೆನ್ಸಿಟಿವಿಟಿ. ಫೀಲಿಂಗ್ ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿ. ಸಂವೇದನಾಶೀಲತೆ. ಶೀಲತೆ. ಸಂವೇದನಾಶೀಲತೆಯನ್ನು ಹೊಂದಿರುವುದೇ ಕಂಪ್ಯಾಷನ್. ಅವರಿಗೆ ನೋವಾಗಿದೆ, ಕಷ್ಟ ಆಗಿದೆ ಅಂತ ಗೊತ್ತಾದ ಕೂಡಲೇ ಅವರಿಗೆ ನಾವು ಸಹಾಯ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯಾಷನ್. ಅದಕ್ಕೆ ನಾವು ಕಂಪ್ಯಾಷನ್ ಅಂತೇಳಿ ಕರಿತೀವಿ. ಡನ್.